ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಮಾಡಿದರು ಅಂತ ಒಂದು ದಿನದ ವ್ಲಾಗು. ನಾವು ಸೆಲೆಬ್ರೇಷನ್ ಮಾಡಿದ್ದು ಸೋಮವಾರ. ಫಸ್ಟು ನಾವು ಸಂಜೆ ಕೇಕ್ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಕೇಕ್ ನಾವು ಆರ್ಡರ್ನ ಕೊಟ್ಟಿದ್ದು ಕೇಕ್ಸ್ ಆ್ಯಂಡ್ ಮೋರ್ ಅಂತ ಹೇಳ್ಬಿಟ್ಟು. ಇವರಿರೋದು ಗಾಂಧಿನಗರ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ, ಅಲ್ಲಿ ಇರೋದು. ಮನೇಲೇ ಮಾಡಿಕೊಡ್ತಾರೆ, ತುಂಬ ಹೈಜೀನಾಗಿ, ತುಂಬ ಕ್ಲೀನಾಗಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ಕೇಕೆಲ್ಲ ತೊಗೊಂಡು ನಾವು ಬಂದಿದ್ದು ಗಣಪತಿ ದೇವಸ್ಥಾನಕ್ಕೆ. ಪಾಪು ಬರ್ತಡೇ ದಿನವೂ ಇದೇ ಗಣಪತಿ ದೇವಸ್ಥಾನಕ್ಕೆ ಬಂದು ಅವಳ ಹೆಸರು ಅರ್ಚನೆ ಮಾಡಿಸ್ಕೊಂಡು ಹೋಗಿದ್ವಿ. ಹಾಗೆ ಕವನ್ಗೆ ಬೆಳಗ್ಗೆನೇ ಕರ್ಕೊಂಡು ಹೋಗಬೇಕಾಗಿತ್ತು. ಬೆಳಗ್ಗೆ ಸ್ಕೂಲ್ ಅವನಿಗೆ 8:15 ಇರೋದ್ರಿಂದ ಸಂಜೆ ಕರ್ಕೊಂಬಂದಿದ್ವಿ. ಹೇಗೋ ಕೇಕೆಲ್ಲ ರಿಸೀವ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಇವಾಗಂತೂ ಪಾಪು ಎಷ್ಟು ಚೆನ್ನಾಗಿ ನಡ್ಕೊಂಡು ಅವಳಿಗೆ ಓಡೋಡೋಗ್ತಾಳೆ, ಅವಳು ಹಿಡಿಯೋದೇ ಕಷ್ಟ. ಹಾಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಡೆಕೋರೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಫ್ರಂಟಲ್ಲಿ ನೇಮ್ ಬೋರ್ಡ್ ಅಂದರೆ ವೆಲ್ಕಮ್ ಬೋರ್ಡ್ ಕೂಡ ಕೊಟ್ಟಿದ್ರು. ಹಾಗೆಯೇ ಡೆಕೋರೇಷನ್ ಈ ಥರ ಇತ್ತು. ಯೂನಿಕಾರ್ನ್ ಥೀಮಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಏನು ಗೊತ್ತಾ, ಇಬ್ಬರದು ಬರ್ತಡೇ ಇರೋದ್ರಿಂದ ಯಾವ ಥರ ಡೆಕೋರೇಷನ್ ಸೆಲೆಕ್ಟ್ ಮಾಡಬೇಕು ಅಂತೇಳಿ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಹಾಗಾಗಿಬಿಟ್ಟು ಲಾಸ್ಟಲ್ಲಿ ಇದೊಂದು ಚೆನ್ನಾಗಿರೋದು ಸಿಕ್ತು ಅಂತ ಹೇಳ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಇನ್ನು ನಾನು ಫೋಟೋಶೂಟಲ್ಲಿ ಏನು ಡ್ರೆಸ್ನ ವೇರ್ ಮಾಡಿದ್ನಲ್ಲ, ಅದೇ ಡ್ರೆಸ್ನ ಇವತ್ತು ವೇರ್ ಮಾಡಿದ್ದೆ. ಅವತ್ತೇನು ಜಸ್ಟ್ ಒಂದು 2 hours ಅಷ್ಟೇ ವೇರ್ ಮಾಡಿದ್ದು. ಸರಿ, ಇನ್ನೇನಕ್ಕೆ ಹೊಸ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇದನ್ನೇ ವೇರ್ ಮಾಡಿಕೊಂಡಿದ್ದೆ. ಡೆಕೋರೇಷನ್ನು ಕೇಕು ಇಟ್ಬಿಟ್ಟು ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಇನ್ನು ಕೇಕೆಲ್ಲ ಕಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಯಾರು ರಿಲೇಟಿವ್ಸಿಗೆ, ಜಾಸ್ತಿ ಕ್ಲೋಸ್ ರಿಲೇಟಿವ್ಸಿಗೆ, ಫ್ರೆಂಡ್ಸಿಗೆ ಮಾತ್ರ ಕರೆದಿತ್ತು. ತುಂಬ ಜನಕ್ಕೆಲ್ಲ ಕರೆದಿರಲಿಲ್ಲ. ಯಾಕಂದರೆ ನಾಮಕರಣ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿರೋದ್ರಿಂದ ಬರ್ಡೇ ಸಿಂಪಲ್ಲಾಗಿ ಫ್ಯಾಮಿಲಿಯವ್ರು ಮಾತ್ರ ಮಾಡಿದಷ್ಟನ್ನ. ಹಾಗಾಗಿ ಜನ ಯಾರು ಇನ್ನೂ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗು ಒಂದು 8 ಗಂಟೆ ಹಂಗೆ ಏನೋ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಈ ಒಂದು ಸಿಂಪಲ್ ಬರ್ತಡೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಯಾಕಂದರೆ ನಾಮಕರಣದಲ್ಲಿ ಸ್ವಲ್ಪ ಆಚೆ ಈಚೆ ಎಲ್ಲ ಆಗಿತ್ತು. ಊಟದ ವಿಚಾರ ಆಗಿರ್ಬೋದು, ಡೆಕೋರೇಷನ್ ವಿಚಾರ ಆಗಿರ್ಬೋದು. ನಾವು ಅವ್ರು ಕೇಳಿರೋ ಪ್ರೈಸೇ ಕೊಟ್ಟಿದ್ದೆವು, ಆದ್ರೂ ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿತ್ತು. ಹಾಗಾಗಿ ಅದರಲ್ಲಿ ಸ್ವಲ್ಪ ಬೇಜಾರಾಗಿತ್ತು ನಮಗೆ. ಹಾಗಾಗಿ ಈ ಬರ್ತಡೇ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ವಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ತುಂಬಾ ಚೆನ್ನಾಗಿ, ತುಂಬ ಕ್ಲೀನಾಗಿ, ತುಂಬ ಪರ್ಫೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬರ್ತಡೇ ದಿನ. ಯಾಕಂದರೆ ಒಂಥರ ನೆಮ್ಮದಿ ಇತ್ತು, ಏನೋ ಒಂಥರ ರಿಸ್ಕ್ ಥರ ಅನ್ನಿಸ್ತಿದ್ದಿಲ್ಲ. ತುಂಬ ಕಾಮಾಗಿ, ತುಂಬ ಪೀಸ್ಫುಲ್ಲಾಗಿ ಆ ದಿನ ಹೋಯಿತು. ಆ್ಯಂಡ್ ಕೇಕ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ತಮ್ಮ ಕೂಡ ಒಂದು ಕೇಕ್ನ ತೊಗೊಂಬಂದಿದ್ದ. ಪಾಪು ಬರ್ಡೇ ದಿನವೇ ಅವನು ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ದ. ಆದರೆ ನಾವೇನು ಮಾಡಿದ್ವಿ, ಇಬ್ಬರದು ಒಟ್ಟಿಗೆ ಬರ್ತಡೇ ಇರೋದ್ರಿಂದ ಅವತ್ತೇ ಕಟ್ ಮಾಡಿಸು ಅಂತ ಹೇಳಿದ್ದೆ. ಡೆಕೋರ್ ಬಂದು ನಮಗೆ ಕ್ರಿಯೇಟಿವ್ ಡೆಕೋರ್ ಅನ್ನೋ ಒಂದು ಇವೆಂಟ್ ಅವರು ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆಯೇ ಇನ್ನೊಂದು ಏನಂದರೆ ಫೋಟೋದವ್ರಿಗೆ ಒಂದು ಮಿಸ್ ಆಗಿತ್ತು. ಇರಲಿ ಫೋನ್ಗಳಲ್ಲೇ ಇರಿದೆಯಲ್ಲ ಸಾಕು ಅಂತ ಹೇಳ್ಬಿಟ್ಟು ಫೋನ್ಗಳಲ್ಲೇ ಫೋಟೋ ತಗೊಂಡ್ವಿ. ಚೆನ್ನಾಗಿತ್ತು ಮಾತ್ರ ಅವತ್ತಿನ ದಿನ. ಎಲ್ಲರೂ ಬಂದಿದ್ದರು. ಹಾಗೆ ಕೆಲವೊಬ್ಬರು ಮಾತ್ರ ಮಿಸ್ ಆಗಿದ್ರು ಅಷ್ಟೇ ರಿಲೇಷನಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲರೂ ಬಂದಿದ್ದರು. ಊಟನ ಔಟ್ಸೈಡ್ ಕ್ಯಾಟ್ರಿಂಗ್ಗೆ ಹೇಳಿದ್ವಿ. ಮನೇಲೇ ಮಾಡೋ ಪ್ಲ್ಯಾನ್ ಇತ್ತು. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇನ್ನೇನು 2-3 ದಿನ ಇದೆ ಅನ್ನೋ ಟೈಮಲ್ಲಿ ಔಟ್ಸೈಡ್ ಕ್ಯಾಟ್ರಿಂಗ್ಗೆ ಹೇಳೋಣ ಅಂತೇಳಿ ಹೇಳಿದ್ವಿ. ಯಾಕಂದರೆ ಮನೇಲಿ ಮಾಡೋದು ಸಿಕ್ಕಾಪಟ್ಟೆ ರಿಸ್ಕ್ ಅನಿಸುತ್ತೆ, ನಮಗೂ ಕೂಡ ಫ್ರೀ ಅನಿಸೋದಿಲ್ಲ. ಹಾಗೆಯೇ ಊಟ ಬಂದು ಸಬ್ಬಕ್ಕಿ ಪಾಯಸ, ಗೋಬಿ ಮಂಚೂರಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಸುವರ್ಣ ಕಡ್ಡೆ ಕಬಾಬು, ಸಣ್ಣ ಬೋಂಡ, ಹಾಗೆ ಹೋಳಿಗೆ, ಫ್ರೂಟ್ ಸಲಾಡು, ಪೂರಿ, ಸಾಗು, ಹಾಗೆ ವೆಜ್ ಬಿರಿಯಾನಿ ಹೇಳಿದ್ವಿ. ನಾರ್ಮಲ್ ಪಲಾವ್ ಥರನೇ ಇರೋದು ಬೇಡ, ಸ್ವಲ್ಪ ವೆಜ್ ಬಿರಿಯಾನಿ ಥರ ಇರಲಿ ಅಂತ ಹೇಳಿಬಿಟ್ಟು ಹೇಳಿದ್ವಿ. ಹಾಗೆ ಮೊಸರು ಬಜ್ಜಿ, ಅನ್ನ ಸಾಂಬಾರು, ತಿಳಿ ಸಾಂಬಾರು, ಮಜ್ಜಿಗೆ ಈ ಥರ ಹೇಳಿದ್ವಿ. ತುಂಬ ಚೆನ್ನಾಗಿತ್ತು ಊಟದ ಬಗ್ಗೆ ಹೇಳಬೇಕು ಅಂದರೆ. ಹಾಗೆಯೇ ಲಾಸ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಅವ್ರಿಗೆ ಬೇಕಾಗಿರೋಷ್ಟು ಒಂದಷ್ಟು ಫೋಟೋಸು, ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು. ಪಾಪು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅದಾದಮೇಲೆ ತುಂಬಾ ಆರಾಮಾಗಿ, ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡೋದು. ನಾನೊಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಅದ್ಯಾಕೋ ಗೊತ್ತಿಲ್ಲ, ನನಗೆ ಅವತ್ತು ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫೀಲ್ ಅನ್ನಿಸ್ತಿತ್ತು ಅದಾದಮೇಲೆ ಫೋಟೋಸ್ ಎಲ್ಲ ನೋಡಿದ್ಮೇಲೆ. ಆಮೇಲೆ ಇನ್ನೊಂದೇನೆಂದರೆ, ಈ ವ್ಲಾಗು ತುಂಬ ಚಿಕ್ಕದಾಯಿತು. ನಾನು ಆದಷ್ಟು ಅಂದ್ಕೊತೀನಿ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಅದೇನಂದರೆ ಡ್ರ್ಯಾಗ್ ಮಾಡ್ಕೊಂಡು ಏನು ಮಾಡಲಿ ಅಂತ ಹೇಳ್ಬಿಟ್ಟು ತುಂಬಾ ಸಣ್ಣ ವ್ಲಾಗ್ ಅನಿಸುತ್ತೆ.
ಹಾಗೆಯೇ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ಅರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಕೂಡ ನನ್ನ ಹಸ್ಬೆಂಡು ಇಬ್ಬರು ಒಟ್ಟಿಗೆ ಲಾಸ್ಟಲ್ಲಿ ಎಲ್ರದ್ದು ಊಟ ಆಗಿತ್ತು, ನಾವಿಬ್ಬರೇ ಲಾಸ್ಟಲ್ಲಿ. ಆಮೇಲೆ ಇಬ್ಬರು ಕೂಡ ಕೂತ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.